ಅಪ್ಪ ನಾವು ಇದ ಗಾಡ್ಯಾಗ ಬರ್ತೀವಪ್ಪ. ಸರಿ ನಮ್ಮ ಹತ್ರಿ ಎಲ್ಲರೂ ಹೋದ್ರಿಲ್ಲ? ಹ್ಞೂಪ್ಪ ಎಲ್ಲರೂ ಹೋದ್ರು. ಕಾಳೆಲ್ಲ ಸರಿಯಾಗಿತ್ತಾರಿಲ್ಲ? ಸರಿಯಾಗಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಕೂಡ ಕೊಡಿ. ಹೈಪ್ ಪಾಯಿಂಟ್ ನಂಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಹೈಪ್ ಕೂಡ ಕೊಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಸರಿ ನಮ್ಮ ಹತ್ರಿ ಕತ್ಲಾಗ ಬಂತು, ಎಲ್ಲರೂ ಗಟ್ಟೆ ಹಿಡ್ಕೊಂಡು ಬಂದ್ರಿ. ಐ ಬಂಡಿ ಒಂಟು ಒಂಟು. ಹೇ ಹೇ ನಡಿ, ಹೇ ಹೇ. ಅಪ್ಪ ನಾನು ಹೊಡಿಲಿ. ಆಮೇಲೆ ಅಡೆ ಅಂತೆ ಗಟ್ಟೆ ಹಿಡ್ಕೊ ಬಿದ್ದೀಯ. ಅಕ್ಕ ಅಕ್ಕ ನೀ ಒಳಗೆ ಬಾ ಇನ್ನೊಂದು ಸ್ವಲ್ಪ. ಸರಿ ನವ ಬಂದೆ ನಾನು. ನಾನು ಹಿಂಗೆ ಹೇಳಿಲ್ಲ, ಗೌರಿ ಅಕ್ಕಗೆ ಹೇಳಿದ್ದು. ನಾನು ಇವತ್ತು ಎಟ್ಟಕೊಂಡು ಬಾರಿಕಾಯಿ ತಿಂದೆ ಗೊತ್ತಾ? ನಾನು ತಿಂದೆ ಅಪ್ಪ, ಎಣ್ಣೀರು ತಂದಿದ್ದ ಅದನ್ನು ಕುಡಿದೆ ನಾನು. ಗೌರಿ ಇವತ್ತು ಭಾಳ ಕೆಲಸ ಆತಲ್ವಾ? ಏನಿಲ್ಲಪ್ಪ, ಅವರು ಎಲ್ಲ ಬೇಗ ಬೇಗ ಮಾಡಿದ್ರು, ಮಾತು ಹಚ್ಕೊಂಡು ಕುಂತಿದ್ರು. ಆದರೂ ಎಲ್ಲ ಬೇಗ ಬೇಗ ಮುಗಿಸಿದ್ರು. ಕೆಲಸ ಮಾತ್ರ ನೀಟಾಗಿ ಮಾಡಿದ್ರು. ನಿಮ್ಮ ಅವು ಬರಲಿಲ್ಲ ನೋಡಿ, ಇವತ್ತು ಬಂದಿದ್ರೆಲ್ಲ ಹಾಕಿತ್ತು. ನೀರು ಬಿಡಪ್ಪ, ಹೋಗು ನಡ್ರಿ. ಸರಿವಾ, ಹೊತ್ತಲಾಗುತ್ತೆ. ಮತ್ತು ನಾ ಇನ್ನೂ ಸಾವುಕಾರ ಮನೆಗೆ ಹೋಗಿ ಬರ್ಬೇಕು. ಎದಕ್ಕೆ ಕರೆದಾರ ಅವರು? ಸರಿನಪ್ಪ. ಏ ಬಂಡಿ ಒಂಟು ಒಂಟು, ನೋಡಲಿ ನೋಡಲಿ ಎಲ್ಲಿ ಕೋಳಿ ಕುಕ್ಕು ಅಂತ. ಐ ನಾನು ನಾಳೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ನಾನು ಬಂಡಿನಲ್ಲಿ ಹೋಗಿದ್ದೆ ಅಂತ, ಹೊಲಕ್ಕೆ ಹೋಗಿ ಎಲ್ಲ ತಿಂದು ಬಂದೆ ಅಂತ. ಹೋಮ್ವರ್ಕ್ ಮಾಡಿಲ್ಲಲ್ಲ ಇವತ್ತು ರವಿವಾರ ನೀವು? ಈಗ ಹೋದ ತಕ್ಷಣ ಹೋಮ್ವರ್ಕೇ ಮಾಡೋದು. ಚೆನ್ನಾಗಿ ಹೋದ್ರಮ್ಮ, ಚೆನ್ನಾಗಿ ಹೋದ್ರಿ. ಏನು ಗೌರಿ ಏನಾರು ಹೇಳ್ಕೋದಿತ್ತು ಅಂದ್ರೆ ಹೇಳುವ. ಈಗ ನಿಮ್ಮ ಚಿಕ್ಕಮ್ಮಿಲ್ಲ, ನಿಮ್ಮ ಚಿಕ್ಕಮ್ಮ ನೀನು ಚಲೋ ನೋಡ್ಕೋತಾ ಇಲ್ಲ? ನೋಡಪ್ಪ, ಅದು ಅಪ್ಪ, ಅದು ಚಿಕ್ಕಮ್ಮ ಏನು ಮಾಡ್ತಾಳಂದ್ರೆ ಸುಮ್ಕುಂದ್ರ. ಹೇಳುವ ಅಂದ್ರಿ, ಏನಾಯ್ತು? ಏನಿಲ್ಲ ಅಪ್ಪ, ಅದು ಅಪ್ಪ, ಅದು ಚಿಕ್ಕಮ್ಮ ಹೊಡಿತಾಳೆ. ಹೊಡಿತಾಳ? ಯಾರು ನೋಡ್ತಾಳ? ಅಕ್ಕನ್ನ, ಗೌರಿ ಅಕ್ಕನ್ನ. ಹೌದಾ ಮಗಳ? ಹೊಡಿತಾಳ? ಯಾಕೆ ಹೊಡಿತಾಳಕಿ? ಹಂಗ ನಾ ತಪ್ಪು ಮಾಡಿದ ಹೊಡಿಲಾರ್ದು ಹೆಂಗಪ್ಪ? ಅಷ್ಟು ಅಧಿಕಾರ ಕೊಡಂಗಿಲ್ಲ ನಾ ಅವಾಗ. ಆಕಿನೂ ನಮ್ಮ ಅವ್ವ ಇದ್ದಂಗೆ ಅದಿಲ್ಲ ಅಲ್ವಾ? ಬೇರೆ ಏನಾರು ಇದ್ರೆ ಹೇಳು. ಮತ್ತೆ ಈಗ ನಿಮ್ಮ ಚಿಕ್ಕಮ್ಮಿಲ್ಲ, ಯಾರಿಲ್ಲ? ಏನಿಲ್ಲಪ್ಪ, ಎಲ್ಲ ಚಲೋ ಐತಿ. ನಡ್ರಿ ತಗತ್ ನಡಿಯಪ್ಪ. ಸರಿನವ, ಬಾ ಹಂಗಾರೆ. ಮತ್ತೆ ಏನು ಹೇಳಂಗಿಲ್ಲ ಅಂದ್ರೆ ನಂಗಾರೆ ಏನು ಗೊತ್ತಾಗೋದು? ನಾನು ಯಾವಾಗ ನೋಡ್ತೇವೆ ಹೊರಗೆ ದುಡಿತಿರ್ತೀನಿ. ಮಣಿದು ನನಗೂ ಏನು ಗೊತ್ತಿರಂಗಿಲ್ಲ. ನೀವು ಹೇಳಿದಾಗ ನನಗೂ ಗೊತ್ತಾಗೋದು. ಆಮೇಲೆ ರೊಕ್ಕ ಏನಾರು ಬೇಕಂದ್ರೆ ಕೇಳು. ಈಗ ನಾಳೆ ಇದ್ರದ್ದು ರಾಶಿದು ದುಡ್ಡು ಬರ್ತೈತಿ. ನಿಮ್ಮ ಅವ್ನ ಕೈಗೆ ಒಂದು ಸ್ವಲ್ಪ ಕೊಡ್ತೀನಿ, ನಿನ್ನ ಕೈಗೆ ಒಂದಿಟ್ಟು ಕೊಡ್ತೀನಿ. ಏನು ಬೇಡ ಬೇಡಪ್ಪ. ಅಪ್ಪ ನಂಗೆ ಹೊಸ ಅಂಗಿ ಕೊಡಿಸಪ್ಪ. ಈ ಅಂಗಿ ಭಾಳ ಚಂದಾಗುತ್ತೆ. ಆಮೇಲೆ ನಂಗೆ ವಾರಕ್ಕೊಮ್ಮೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಾ? ಆಗ ಎಲ್ಲರೂ ಏನಂತಾರೆ, ಇದು ಭಾಳ ಚಿಕ್ಕದೈತಂತ ರೇಗಿಸ್ತಾರೆ ನಂಗೆ. ಅದೇ ಹಾಕ್ಕೊಂಡು ಬರ್ತೀಯಾ ಅಂತಾರೆ. ಅದಕ್ಕಪ್ಪ. ಸರಿನಮ್ಮ, ಈಗ ನಾಳೆ ನಿಮ್ಗಿಬ್ಬರಿಗೂ ಅಂಗಿ ಕೊಡ್ತೀನಿ. ನಿನ್ನ ಬರ್ಡೇ ಬಂತಲ್ಲ, ನಿನಗೆ ಆ ತಂಗಿಗೆ ಎಂತ ಬೇಕಂತ ಅಂಗಿತ್ತು. ಅದಕ್ಕೆ ನಮ್ಮ ಮನೆ ಬನ್ಶಂಕರ್ ಹೋದಾಗ ತಗೋರಿ ದಿನ ಹಾಕೊಳಕ್ಕೆ ನಿಮ್ಗೆ ಏನು ಬೇಕು ಸೆಟ್ರ್ ತೊಗೊಂತಿದ್ದು ತಗೋರಿ ಅಂತಂದೆ. ಈ ಥಂಡಿ ಭಾಳ ಬಿಡಾಕತ್ತೈತಿ ಈಗ. ಮತ್ತು ನೋಡಿ ನಾಳೆ 5 ದಿನ ಮಳೆ ಅಂತಲೂ ಬರಾಕತ್ತೈತಿ. ಎಲ್ಲ ತೊದಲ್ಲಿ ಜಿಟಿ ಮಳೆ ಆಗತೈತಿ. ಸೆಟ್ರ್ ಅದು ಹಾಕೋರಿವ ನೀವು. ಅಪ್ಪ ಈ ಸುಮ್ಮನೆ ಅಪ್ಪ ಕೇಳ್ತೀನಿ ನೋಡ್ರಿ. ರೊಕ್ಕ ಖರ್ಚಾಗತ್ತಂತ ಚಿಂತೆ ಮಾಡಬೇಡ್ರಿ. ನಿಮ್ಗೆ ಏನು ಬೇಕು ಅದು ತಗೋರಿ. ಬೇಕಿದ್ರೆ ನಾಳೆ ನಾನು ಒಂದಿನ ರಜೆ ಹಾಕ್ಕೊಂಡು ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ತಗೋ. ಅಪ್ಪ ನಂಗೆ ಪಾನಿಪುರಿ ಕೊಡಿಸಪ್ಪ. ಸರಿನವ. ಅಪ್ಪ ನಂಗೆ ಚಾಕ್ಲೇಟು. ಸರಿ, ನಿಂಗೆ ಏನು ಬೇಕು ಅದು ಕೊಡಿಸ್ತೀನಿ. ಸರಿ, ನಿಂಗೆ ಏನು ಬೇಡ? ಬೇಡಪ್ಪ, ಏನು ಬೇಡ. ನಿಮ್ಗೆ ಕಣ್ಣಿಂದ ಚೆಕಪ್ ಮಾಡಿಸಿದನ? ಆ ಚಸ್ಮಾ ನಂಬರ್ ಅದೈತೆ ಮತ್ತೆ ಚೇಂಜ್ ಆಗೈತೆ? ಏನಿಲ್ಲಪ್ಪ, ಅದೈತಿ, ಎಲ್ಲ ಕ್ಲಿಯರ್ ಕಾಣ್ತೈತಿ. ಮತ್ತೆ ತಲೆ ನೋವು ಅದು ಏನಾರ ಅದು ಬುಕ್ ಏನಾರು ಬೇಕನ? ಬೇಡಪ್ಪ, ಬುಕ್ಕ ಮಣ್ಣಿ ತೊಗೊಂಡಿನೆಲ್ಲ ಹೊಸವು. ಚಿಕ್ಕಮ್ಮ ಎಲ್ಲ ಕೊಡಿಸ್ತಾ. ಏನು ಕೊಡಿಸ್ತಾಳೆ ಏನೋ. ನಾನು ಮೊನ್ನೆ ನೀನು ರೇಗಾರದ್ದು ನೋಡಿದೆ. ಆದರೂ ಏನೋ ಆಕೆಗೂ 4 ಜನ ಅಲ್ಲ, ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತೇಳಿ ನಾನು ಅನ್ಕೊಂಡೀನಿ. ಬಟ್ ದಿನ ಹಂಗೆ ಇರಂಗಿಲ್ಲ ಹೋದಿಲ್ಲ? ಏನಿರಲ್ಲಪ್ಪ. ನೋಡ್ರಿ ಹಂಗಾರೆ ಮನೆ ಬಂತು. ಯಾವುದು ಕರ್ಷನ? ನಮಗೂ ಗೊತ್ತಿಲ್ಲ, ನಾವು ಈಗ ಬಂದಿದ್ದೀವಿ. ಇವಾಗ ನಿಮ್ಮನ್ನೆಲ್ಲ ಕರ್ಸಿರೋ ಉದ್ದೇಶ ಏನಂದ್ರೆ, ಈಗ ನಾವು ಜಾತ್ರೆ ದೇವಿ ಜಾತ್ರೆ ಮಾಡ್ಬೇಕಂತ ಅನ್ಕೊಂಡಿವಿ. ಈಗ ಆ ದೇವಿ ಜಾತ್ರೆ ಮಾಡೋಕೆ ನಾವು ಈಗ ಮುಹೂರ್ತನ ತಗ್ಸಿದ್ವಿ. ಯಾವಾಗ ಬಂದೈತೆ ಅಂದ್ರೆ ಇದೇ ತಿಂಗಳ ಕಾಯಿ ಕಟ್ಟೋದು ಬಂದೈತಿ. ಮುಂದಿನ ತಿಂಗಳ ದೇವಿ ಜಾತ್ರೆದು ಬಂದೈತಿ. ನೀವೆಲ್ಲ ಅನುಮತಿನ ಈಗ ಪಡ್ಕೊಂಡು ಬಂದಿದ್ದೀವಿ ನಾವು. ಆಮೇಲೆ ಸರ್ಕಾರದವ್ರಿಗೆ ಅದನ್ನು ಪೂರ್ತಿ ಅನುಮತಿ ಪತ್ರನ ಕೊಟ್ಟು ಸರ್ಕಾರದಿಂದ ಆ ಮೂರ್ತಿನ ತೊಗೊಂಡು ಬರೋದಕ್ಕೆ ನಾವು ಅನುಮತಿನ ಪಡ್ಕೋಬೇಕು. ಆಮೇಲೆ ನಿಮಗೆ ಯಾಕೆ ಎಲ್ಲ ಹೇಳಾಕತ್ತೀನಿ ಅಂದರೆ, 2 ಊರು ಕೂಡಿ ಈ ಸಲ ಮಾಡ್ಬೇಕು ಅಂದ್ಕೊಂಡಿವಿ. ಆ ಊರಿನವ್ರು ಜಗಳ ತೆಗಿತಾರಂತ ನೀವು ಜಗಳ ತೆಗಿಯೋ ಆಗಿಲ್ಲ. ಯಾಕಂದರೆ ಎಷ್ಟೋ ವರ್ಷಗಳ ನಂತರ ನಾವು ಬಂದೈತಿ, ಅವ್ರಿಗೆ ಎಲ್ಲ ಗೊತ್ತಿರ್ತೈತಿ. ಹಂಗಂತೇಳಿ ನಮ್ಮ ಮನೆಯಿಂದಲೇ ಎಲ್ಲ ಬಂಗಾರ ಒಯ್ದು ಎಲ್ಲ ನಮ್ಮ ಮನೆಯಿಂದಲೇ ದೇವಿದು ಹೋಗುತ್ತೆ. ಹಂಗಂತೇಳಿ ನಾವು ಅವ್ರನ್ನ ಬಿಟ್ಟು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಈ ಸಲ ಕುಸ್ತಿ ಪಟ್ಟರಲ್ಲಿ ಮತ್ತೆ ಯಾರು ಗೆಲ್ತಾನೋ ಮುಂದಿನ ವರ್ಷ ಅವರು ಅದನ್ನು ಜಾತ್ರೆ ಮಾಡೋ ಇದು ಐತಿ, ಪದ್ಧತಿ ಐತಿ. ನಾವೀಗ ಅವ್ರನ್ನ ಕರ್ಕೊಂಡು ಮಾಡಿದ್ರೆ ಮುಂದಿನ ವರ್ಷ ಅವ್ರು ನಮ್ಮನ್ನು ಕರ್ಕೊಂಡು ಮಾಡ್ತಾರೆ. ಅಂದರೆ ನನ್ನ ಉದ್ದೇಶ ಏನಂತಂದ್ರೆ, ವರ್ಷ ನಾವು ಅವರು ನಮ್ಮನ್ನು ಕರೆದು ನಾವು ಅವ್ರನ್ನ ಕರೆದು ಮಾಡ್ಕೊತ ಹೋದ್ರೆ ಜಾತ್ರೆದು ಒಂದು ಗತ್ತು ಬರುತ್ತೆ. ಇವಾಗ ಏನೆಲ್ಲ ಜಗಳ ಆಯ್ತು ಅದನ್ನೆಲ್ಲ ಮರೆತು ಎಲ್ಲರೂ ಒಂದಾಗಿ ಜಾತ್ರೆನ ಮಾಡೋಣ ಅಂತ ನನ್ನ ಉದ್ದೇಶ. ನೀವೆಲ್ಲ ಏನಂತೀರಿ ಅದ್ರ ಪ್ರಕಾರ ನಾನು ಹೋಗ್ತೀನಿ. ನೀವೆಲ್ಲ ಹ್ಞೂ ಅಂದ್ರೆ ನಾನು ಅವ್ರ ಜೊತೆ ಮಾತಾಡೋಕೆ ರೆಡಿ ಇದ್ದೀನಿ. ನಮಗೆ ನೀವು ಹೇಳಿದ ಮಾತು ಒಪ್ಪಿಗೆ ಆದ್ರೆ ಅವ್ರು ಏನಾದ್ರು ಜಗಳಕ್ಕೆ ಬಂದ್ರೆ ನಾವು ಯಾರು ಸುಮ್ಮನಿರಂಗಿಲ್ಲ, ಅನಿಸ್ಕೊಳಕ್ಕೂ ನಮ್ಗೆ ಆಗಲ್ಲ. ಹಂಗಂತೆ ಜಗಳ ಮಾಡ್ಕೊತ ಹೋಗೋಕ್ಕಾಗುತ್ತಾನ? ಅದು ಅಲ್ಲ, ಇದು ಊರ ಜಗಳ ಅಲ್ಲ, ನಮ್ಮ ಕುಟುಂಬದ ಜಗಳ. ಆ ಕುಟುಂಬದ ಜಗಳನ ನೀವು ಊರ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಅದನ್ನ ಮಾತಾಡ್ಕೊತೀನಿ. ಬಟ್ ನಿಮ್ಮ ತಂಟೆಗೆ ಬಂದಾಗ ನಾವು ಯಾರನ್ನೂ ಸುಮ್ಮನಿರಂಗಿಲ್ಲ, ನಾವು ಹೊಂದ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀವಿ. ಸರಿಯಾಗಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಶಾನ್ ಗೊಬ್ಬರ ಮುಹೂರ್ತ ತೆಗೆಸ್ಕೊಂಡು ಯಾವತ್ತೈತೆ ನೋಡು. ನಾಳೆ ಅವ್ರ ಜೊತೆ ಮಾತಾಡಿ ಆಮೇಲೆ ಒಟ್ಟು ಅಧಿಕಾರದ ಬಗ್ಗೆ ಪೊಲೀಸವ್ರಿಗೆ ಹೇಳೋಣ. ಎಲ್ಲ ಬಿಗಿ ಭದ್ರತೆನ ಇಟ್ಟುಕೊಂಡೆ ನಾವು ಮುಂದುವರ್ಸೋಣ. ಸರಿ ಸಾವ್ಕಾರ, ಹಂಗಾಗಲಿ. ಆಮೇಲೆ ದೇವಿ ಪೂಜೆನ ಏನು ಪ್ರತಿನಿತ್ಯ ಹೆಂಗೆ ಮಾಡಿ ಪೂಜೆ ಮಾಡ್ತೀವಿ ಹಂಗಾಗಲಿ. ಎಲ್ಲರೂ ದೇವ್ರ ಗುಡಿ ಹತ್ರ ನಾಳೆ 9 ಗಂಟೆಗೆ ಬರ್ರಿ. ಸರಿ ಸಾವ್ಕಾರ, ಆಗಲಿ. ನಡ್ರಿ ಹಂಗಾಗಲಿ. ಮತ್ತೆ ಸಿಗೋಣ.
ಅಮ್ಮ, ನನ್ನನ್ನು ಕಳಿಸಿರೋ ಉದ್ದೇಶ ಏನೆಂದು ಗೊತ್ತಾಗಲಿಲ್ಲ ತಾಯಿ. ಮಗನೇ, ನಾನು ಕರೆಸಿದ ಉದ್ದೇಶವನ್ನು ನಿನಗೆ ಆಳವಾಗಿ ಹೇಳುತ್ತಾ ಬರುತ್ತೇನೆ ಕೇಳು. ಇವಾಗ ನಡೆಯುತ್ತಿರುವ ಜಾತ್ರೆ ನಡೆಯಬಾರದು. ಈ ಜಾತ್ರೆ ಏನಾದರೂ ನಡೆದರೆ ಈ ಊರಿನ ಬಲ ಹೆಚ್ಚುತ್ತದೆ, ನನ್ನ ಬಲ ಇಳಿಯುತ್ತದೆ. ಹಾಗೆಯೇ ಆ ಗೌರಿಯ ತಾಯಿಯನ್ನು ಬಿಡುಗಡೆ ಮಾಡಬಾರದು ನೀನು. ತಾಯಿ, ಅವಳ ಶಕ್ತಿ ಬಲವಾಗ್ತಿದೆ ಪದೇ ಪದೇ. ಅದನ್ನು ಬಲಪಡಿಸಬೇಡ, ಅದನ್ನು ಅಲ್ಲಿಯೇ ಮುಚ್ಚಿ ಹಾಕು. ತಾಯಿ, ಅದಕ್ಕೆ ನಿಮ್ಮ ಆಶೀರ್ವಾದ ನನಗೆ ಬೇಕು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ಆದರೆ ಈ ಊರು ಯಾವತ್ತೂ ಬಲವಾಗಬಾರದು. ಈ ಊರು ಯಾವತ್ತಿದ್ದರೂ ಅಂಧಕಾರದಲ್ಲೇ ಬದುಕಬೇಕು. ಸರಿ, ಇದರ ಉದ್ದೇಶ ಏನು ಎಂದು ನನಗೆ ಹೇಳುವಿರಾ? ಇದರ ಉದ್ದೇಶ ಏನೆಂದು ನಿನಗೆ ಶೀಘ್ರದಲ್ಲೇ ಗೊತ್ತಾಗುತ್ತದೆ. ಆ ರಂಗವನ್ನು ಆತ್ಮನ ಬಂಧಿಸಿ ತುಂಬ ದಿನ ಆಗಿದೆ. ಆದರೆ ಅದರ ಉದ್ದೇಶ ನೀವು ನನಗೆ ಹೇಳಲಾರ್ದೇನೆ ಬಂಧಿಸೋದು ಅಂದರೆ ನಾನು ಹೇಗೆ ಬಂಧಿಸಬೇಕಾಗುತ್ತೆ ಅದನ್ನು? ಅದಕ್ಕೆ ನಿಮ್ಮ ಬಲ ನನಗೆ ಬೇಕೇ ಬೇಕು. ಇಲ್ಲಿ ಕೇಳು ಮಗನೇ, ಅವರ ಮಕ್ಕಳಲ್ಲಿ ಒಬ್ಬಳು ದೈವಶಕ್ತಿಯನ್ನು ಹೊಂದಿರುವವಳು. ಆ ದೈವಶಕ್ತಿಯನ್ನು ಹೊಂದಿರುವವಳು ನನಗೆ ಬೇಕು. ಅದು ಬರುವ ಕಾಲ ಬಂದೇ ಬರುತ್ತದೆ. ಆ ಕಾಲದ ವರೆಗೂ ಅವಳನ್ನು ನೀನು ಬಂಧಿಸಲೇಬೇಕು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಪಡುತ್ತಿದ್ದೇನೆ ತಾಯಿ. ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ, ಅದಕ್ಕೆ ಕೊನೆ ಇರಬಾರದು. ನಿನ್ನ ಬೆಂಬಲಕ್ಕೆ ನಾನು ಒಬ್ಬರನ್ನು ಕಳಿಸಿಕೊಡುತ್ತೇನೆ. ಅವರು ನಿನ್ನ ಬೆಂಬಲಕ್ಕೆ ಸದಾ ಇರುತ್ತಾರೆ. ಈ ಜಾತ್ರೆ ನಡೆದರೆ ಆ 3 ಜನ ಮಕ್ಕಳಿಗೆ ಬಲ ಹೆಚ್ಚುತ್ತದೆ, ನನ್ನ ಬಲ ಕುಗ್ಗುತ್ತದೆ. ನಿನ್ನ ಸಹಾಯಕ್ಕಾಗಿ ಇವಳನ್ನು ಬಳಸಿಕೋ. ಅಪ್ಪಣೆ ಮಹಾಸ್ವಾಮಿ. ಧನ್ಯವಾದಗಳು ತಾಯಿ. ಆ ಊರು ಯಾವತ್ತೂ ಉದ್ಧಾರ ಆಗಬಾರದು. ನಮಸ್ಕಾರ ವೀಕ್ಷಕರೇ, ಇದರಲ್ಲಿ ಬರುವ ಎಲ್ಲ ಸನ್ನಿವೇಶಗಳು ಕಾಲ್ಪನಿಕ. ಯಾರೂ ಇದನ್ನು ಮನಸ್ಸಿಗೆ ಹಚ್ಚಿಕೊಂಡು ಅದನ್ನು ಉಪಯೋಗಿಸುವಂತಿಲ್ಲ. ನನ್ನ ಅಧಿಕಾರವನ್ನು ಬಲಪಡಿಸುತ್ತೇನೆ. ಈ ಊರು ನಾಶವಾಗುವ ಹಾಗೆ ಮಾಡುತ್ತೇನೆ. ನನ್ನ ಜೀವನವನ್ನು ನರಕ ಮಾಡಿದ ಅವನನ್ನು ಬಿಡುವುದಿಲ್ಲ. ಬರೀ ಪೊಲೀಸರೇ, ಕುಂತ್ಕೊಬರಿ. ಸರ್, ನನ್ನ ಕೃಷಿ ಉದ್ದೇಶ ನಮ್ಮ ಊರಾಗ ಜಾತ್ರೆ ನಡೆಸಾಕತ್ತೀವಿ. ನಿಮ್ಮ ಅನುಮತಿ ಇಲ್ಲದ ನಾವು ಜಾತ್ರೆ ನಡೆಸಕ್ಕೆ ಬರಲ್ಲ. ನಿಮ್ಮ ಅನುಮತಿನೂ ಬೇಕು ನಮಗೆ. ಊರಿಂದ ಊರಿಗೆ ತುಂಬ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಿಮ್ಮಿಂದ ನಮಗೆ ಬಿಗಿ ಭದ್ರತೆ ಬೇಕು. ಯಾಕಂದರೆ ಎರಡೂ ಊರುಗಳ ನಡುವೆ ಜಗಳ ಇರೋದ್ರಿಂದ ನಾವೀಗ ಅವ್ರ ಊರು ಜೋಡಿ ಹೋಗಿ ಮಾತಾಡ್ತಿಲ್ಲ ಅಂತಲ್ಲ, ಆದರೂ ಈ ಜಗಳ ಇರೋದ್ರಿಂದ ಯಾವ ಟೈಮಲ್ಲಿ ಯಾವಾಗ ಬೇಕಾದರೂ ಜಗಳ ಆಗೋ ಸಂಭವ ಇದೆ. ಸೊ ನಾನು ಕಮಿಷನರ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾನು ಇದನ್ನು ಕಾರ್ಯಕ್ರಮ ಮುಂದುವರಿಸ್ತೀನಿ. ಹಾಗೆಯೇ ದೇವಿ ಮೂರ್ತಿಗೆ ಬಿಗಿ ಭದ್ರತೆ ಬೇಕಾಗುತ್ತೆ. ಯಾಕಂದರೆ ದೇವಿ ಮೂರ್ತಿ ಬಂಗಾರದ್ದಾಗಿರೋದ್ರಿಂದ ಅದನ್ನು ಕಳ್ತನ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಅನುಮತಿ ನನಗೆ ಬೇಕು. ಆಮೇಲೆ ನಮ್ಮ ಮನೆಯಿಂದ ಹೋಗುವ ಬಂಗಾರನೂ ಕೂಡ ತುಂಬ ಬೆಲೆ ಬಾಳೋ ಬಂಗಾರ ಆಗಿರೋದ್ರಿಂದ ನಿಮಗೆ ಅಲ್ಲಿನೂ ಬಿಗಿ ಭದ್ರತೆ ನನಗೆ ಬೇಕು ಅಂತ ನಾನು ನಿಮಗೆ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಅಲ್ಲ ಸರ್, ಇದನ್ನು ನೀವು ಪರ್ಮಿಷನ್ ಕೇಳೋದೇನು? ನೀವು ಹಿಂಗಿದೆ ಅಂತ ಒಂದು ಲೆಟ್ರ್ ಕೊಟ್ಟರೆ ಸಾಕು. ನೀವು ಕಮಿಷನರ್ ಹತ್ರ ಹೋಗಿ ಒಂದು ಲೆಟ್ರ್ ತೊಗೊಂಡ್ಬಂದುಬಿಟ್ರೆ ನಾವು ಕರೆಕ್ಟಾಗಿ ಬಿಗಿ ಭದ್ರತೆಯನ್ನು ಕೊಡ್ತೀವಿ. ಸರಿ, ಹಾಗಾದರೆ ಸರಿ ಸರ್, ನಾವು ಬರ್ಬೋದಾ? ಹಾಂ, ಓಕೆ. ಗಂಗಾ ಇಲ್ಲಿ ಯಾಕೋರಿ ಗೊತ್ತಿಲ್ಲ, ಗಂಗಾ ಮ್ಯಾಲೆ ಕುಂತಾಳೆ. ಹೌದನಾ? ಮತ್ತೆ ಹೋಗಿದ್ದೇನಾದ್ರಿ ಇವತ್ತು ಪಂಚಾಯತಿ ಕರ್ಸಿದ್ರೆ? ಎಲ್ಲರಿಗೂ ಏನು ಹೇಳ್ಬೇಕು ಹೇಳೀನಿ. ಎಲ್ಲರೂ ಹ್ಞೂ ಅಂತಂದಾರ. ಮತ್ತು ಈ ವಾರದ ಕೈ ಕಟ್ಟುದು ಅದೆಲ್ಲ ಮಾಡ್ಬೇಕಿನ್ನ ತೇರಿಂದ ಎಲ್ಲ ವ್ಯವಸ್ಥೆ ಮಾಡಿಸ್ಬೇಕು. ನೋಡ್ತೀನಿ, ಸಂಘದ ದುಡ್ಡು ಎಷ್ಟೈತೆ ನೋಡ್ತೀನಿ. ಅದು ನೋಡಿಕೊಂಡು ಕಡಿಮೆ ಬಿದ್ದರೆ ನನ್ನ ಕಡೆಯಿಂದ ಹಾಕ್ಬೇಕೀಗ. ಆಮೇಲೆ ಚಂದ ಇರ್ತದಕ್ಕೂ ಹೇಳ್ತೀನಿ. ಆಮೇಲೆ ನಾಳೆ ಪಕ್ಕದ ಊರಿದವರು ಹೋಗಿ ಮಾತಾಡ್ಕೊಂಡು ಬರಬೇಕು. ನೋಡೋಣ ಅವ್ರು ಏನೇನಂತಾರೆ. ನೋಡ್ರಿ, ಅಲ್ಲಿ ಹೋದಾಗ ಭಾಳ ನಿಧಾನವಾಗಿ ಮಾತಾಡ್ರಿ. ಆಮೇಲೆ ಹಳೆ ದ್ವೇಷನ ತೆಗೆದು ನೀವು ಅದ್ರ ಬಗ್ಗೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ, ನಾ ಯಾಕೆ ತೆಗಿಲ್ಲ? ನನಗೆ ಯಾಕೆ ಅವಶ್ಯಕತೆ ಐತಿ? ಆಕಿಗೆ ಏನು ಬೇಕೋ ಅದನ್ನು ತೊಗೊಂಡಾಳ. ನಾನು ಯಾಕೆ ಈಗ ಜಗಳ ಮಾಡಿ? ಅದು ಅಲ್ಲ, ಆಕಿ ಮದುವೆ ಆದ್ಮೇಲೆ ಇಲ್ಲೇ ಇರಂತಂದೆ. ಆಕಿ ಯಾವುದೋ ಒಂದು ಸಿಟ್ಟಿಗೆ ಇದನ್ನು ಮಾಡ್ಕೊಂಡು ನಾನೇನು ಮಾಡಲಿ? ಅದು ಸರಿನ ನೀವು ಹೇಳೋದು. ಅಂತೂ ಇಂತೂ ಜಾತ್ರೆ ಬಂತು. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಕಾದಿದ್ವಿ. ಹೌದ್ರಿ ಅತ್ತಾರ, ಪ್ರತಿ ಸಲ ಅವರ ಗೆಲ್ತಿದ್ರು, ಅವರ ಇದು ಹಾಕಿದ್ರು. ಆದರೂ ಅವ್ರ ಕಡೆ ಕುಸ್ತಿಪಟ್ಟುಗಳು ಭಾರಿ ಅದಾರ. ನಾನು ಅದಕ್ಕೆ ಈ ಸರಿಯಿಂದ ಬೇರೆ ಊರಿಂದ ಕರ್ಸೀನಿ, ಎಲ್ಲ ಟ್ರೈನಿಂಗ್ ಕೊಡ್ಸಕ್ಕೆ ಅವ್ರಿಗೆ. ನೋಡೋಣ ಹೆಂಗೆ ಹೋಗುತ್ತೆ ಹೋಗ್ರಿ. ನಾ ಏನಂತೀನಿ, ಜಗಳಕ್ಕೆ ಹೊರೆ ಮಾಡ್ಕೋಬೇಡ್ರಿ. ಬರೀ ಜಗಳ ಅಂತಂದ್ರೆ ಎಲ್ಲಿ ತನ ಹೋಗಿ ಮುಟ್ಟುತ್ತಿದೆ. ನಾನೇನು ಜಗಳ ಕೊಂಡಿಲ್ಲವ. ನಾನು ಕುತ್ಕೊಂಡು ನಿಧಾನವಾಗಿ ಮಾತುಕತೆಯನ್ನು ಮಾಡ್ತೀನಿ. ಅವ್ರಿಗೆ ಬಿಟ್ಟಿದ್ದು. ಇನ್ನು ನನ್ನ ಕಡೆ ಎಷ್ಟು ಪ್ರಯತ್ನ ಐತೆ ನಾ ಅಷ್ಟು ಮಾಡೇ ಮಾಡ್ತೀನಿ. ಹೌದಪ್ಪ. ಮತ್ತು ನಿಮ್ಮ ತಂಗಿನೂ ಅದಾಳಲ್ಲಿ, ಯಾಕೆ ಸುಮ್ಮನೆ? ಅವ್ವ, ನಂದು ಏನು ತಪ್ಪೈತೆ ಹೇಳ? ನಿಂದೇನು ತಪ್ಪಂತ ನಾನು ಹೇಳಂಗಿಲ್ಲ. ನಾನು ಹೋದಾಗ ಅಳಕತ್ತಿದ್ಲು. ಆದರೂ ಅದೇನೋ ಸ್ವಾಭಿಮಾನ ಇರುತ್ತಲ್ಲಪ್ಪ, ಅದು ತಾನ ಮಾಡ್ಕೊಂಡಿದ್ದ ಕರ್ಮ ಈಗ ತನ್ನನ್ನು ತಿನ್ನಾಕತ್ತೈತಿ. ತಾನ ಮೊದಲ ಚಲೋ ಮಾಡಿಲ್ಲ, ಆ ಬೆಂಕಿ ಹೋಗಿ ಎಲ್ಲೋ ಹತ್ತಿದ ಬೆಂಕಿ ಎಲ್ಲೋ ಹೋಗಿ ಮುಡ್ತು. ಈಗ ನೋಡು, ಗಂಡನ ಕಿಡಿಕಾಡ್ತಾನೆ. ಒಂಚೂರು ನಿನ್ನ ಹೆಸರು ಕಂಡ್ರೆ ಬೆಂಕಿ ಕಾಡ್ತಾನೆ. ನಾನು ಏನೂ ತಪ್ಪು ಮಾಡಿಲ್ಲವ. ನಾನು ಹೋಗಿ ಇವನು ಕ್ಷಮಾಪಣೆ ಕೇಳ್ತೀನಿ. ಅವತ್ತು ಅವಮಾನ ಆಗ್ಬಾರ್ದಾಗಿತ್ತು, ಆಗೈತಿ. ನಾನು ಯಾವತ್ತೂ ಕ್ಷಮೆ ಕೇಳಾಕತ್ತೀನಿ, ಆದ್ರೆ ಅವ್ನು ಒಪ್ಕೋತಿಲ್ಲ. ಏನಪ್ಪ, ಯಾರು ಹುರಿದುಂಬಿಸಾರೋ ಏನೋ ಒಂದು ಗೊತ್ತಿಲ್ಲ. ಏನೋ ಆಕಿನ ಹಣೆ ಬರ ನೋಡು. 2 ಮಕ್ಕಳನ್ನೂ ಓದಾಗ ಭಾರತದಲ್ಲಿ ಇಟ್ಟಾಳ. ಆಕೆಲ್ಲ ಆರಾಮದ, ಆಕಿನ ಭಾಳ ಚಂದಂಗೆ ನೋಡ್ಕೊತಾನ. ಏನು ಮಾಡ್ತಿದ್ದ? ಆಯ್ತಲ್ಲ, ಹೊಡಿ ಬಡಿ ಕಡಿ ಬರೀ ದ್ವೇಷದಾಗ ತುಂಬ್ಯಾರ ನೋಡು.
ಒಂದು ಈಟು ಒಂದು ತುಟುಕ್ ಪಿಟುಕ್ ಅನ್ನೋಂಗಿಲ್ಲಪ್ಪ, ಅಷ್ಟು ದ್ವೇಷ. ಮೊನ್ನೆ ಹೋದಾಗ ನನಗೆ ಒಂಥರ ಅನಿಸ್ಬಿಡ್ತು, ಈಕಿ ಈಗ ಹೆಂಗೆ ಇರ್ತಾಳಪ್ಪ ನನ್ನ ಮಗಳು ಅನಿಸ್ಬಿಟ್ಟೈತೆ ನಾವು. ಇಲ್ಲ ಅತ್ತೆಯರ ನಮ್ಮ ಅಣ್ಣ ಹಂಗೆ ಇದ್ದಿದ್ದಿಲ್ಲ, ಈಗ ಯಾಕೆ ಹಿಂಗಾದ್ನ ಅಂತಲೂ ಗೊತ್ತಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಊರಾಗ ಕಿಲಾಪತ್ಯಾರು ಜಾಸ್ತಿ ಇರ್ತಾರಲ್ಲ, ಕಿತ್ತಿಬಿ ಹಚ್ಚೋರ ಜಾಸ್ತಿ. ನೀ ಹೇಳೋದು ಕರೆ ಇರ್ತದೆ, ಆದ್ರೆ ಏನೋ ಹೇಳೋ ನಿಮ್ಮ ಮಗು ಬೆರಿಕೆದ. ಅದೇಂಗಂತೀರಿ ಅತ್ತಾರ, ನಾ ಹೋದಾಗ ನನ್ನ ಮಗಳು ಸಪ್ಪಾದ್ಲ ಅಂತಂದ್ರೆ ಮತ್ತು ನಿಮ್ಮ ಮಗುಂದ ಕಿತಾಪತಿ ಇಲ್ಲ. ಹಂಗೇನು ಇಲ್ರಿ ಅತ್ತಾರ. ಹೋಗ್ಲಿ ಬಿಡ್ರಿ ಈಗ. ಅಯ್ಯೋ ಏನು ಅಡುಗೆ ಮಾಡ್ತಂಗ? ಯಾಕೋ ಗಂಗನ ನೆನಪಾಗತ್ತ, ಏನಾಗೈತೆ ಗಂಗಾಗ? ಏನೋ ರೀ ಗೊತ್ತಿಲ್ಲ, ಬೆಳಗ್ಗೆಯಿಂದ ಶಟ್ಕೊಂಡು ಮೇಲೆ ಹೋಗ್ಬಿಟ್ಟಾಯ್ತು. ನೀವೇನೋ ಮಾತಾಡ್ಸಿಲ್ಲ ಅಂತ ಇಕ್ಕಿ ಏನಾಗತ್ತಿಲ್ಲ ಅಷ್ಟೇ ಸಂಗೀತ. ಹಾಂ ಮಾತಾಡ್ಸ, ಇದಕ್ಕೆಲ್ಲ ಹಂಗೆ ಮಾಡ್ಕೊಂತೆಲ್ಲಕ್ಕಿ. ಏನೋ ರೀ ಹೋಗ್ರಿ, ಹೋಗಿ ಮಾತಾಡ್ಸಿ ಒಂದಿತ್ತ. ಅಷ್ಟೊಣಕ್ಲೆ ಅಡುಗೆ ರೆಡಿ ಮಾಡ್ತೀನಿ. ಎಲ್ಲೋಗ್ಯಾರ ನಿಂತು ಕುಲ್ಪುತ್ರ? ಒಬ್ಬ ಫ್ಯಾಕ್ಟ್ರಿಗೆ ಹೋಗ್ಯಾನ, ಒಬ್ಬ ಇದಕ್ಕೆ ಹೋಗ್ಯಾನ. ಸರಿವಾ, ನಂಗೆ ಹೊಟ್ಟೆ ಸತಿ ಕೊಡ್ಬಾ, ಎಲ್ಲ ಬಿ ಪಿಗಳಿಗೆ ಐತೆ ನಂದು. ನೋಡ್ರಿ ಅತ್ತ. ಇಲ್ಲ ಗಂಗಾ ಹಂಗೆ ಮಾಡೋಕ್ಕೆಲ್ಲ